ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮ ಎಂದರೆ ಮನರಂಜನೆಯ ಮಹಾ ಹಬ್ಬವೇ ಸರಿ. ಪ್ರತಿ ವಾರವೂ ಹೊಸ ಅತಿಥಿಗಳು ಬಂದು ಈ ವೇದಿಕೆಗೆ ಹೊಸ ಬಣ್ಣ ತುಂಬುತ್ತಾರೆ. ಆದರೆ ಈ ವಾರ ಕ್ವಾಟ್ಲೆ ಕಿಚನ್ಗೆ ಬರ್ತಿರೋ ಅತಿಥಿ ಮಾತ್ರ ವಿಶೇಷವಾಗಿದ್ದಾರೆ. ಯಾಕೆಂದರೆ ಈ ವಾರ ಬರ್ತಿರೋದು ಎಲ್ಲರಿಗೂ ನಗುವಿನ ಮಳೆ ಸುರಿಸುವ, ತಮ್ಮ ಮಾತಿನ ಸ್ಟೈಲ್ನಿಂದ ಜನಮನ ಗೆದ್ದ ಆ ಅಜ್ಜಿ. ಕ್ವಾಟ್ಲೆ ಕೊಟ್ಟು ತಮ್ಮ ಚುಟುಕು ಮಾತುಗಳಿಂದ ಜನರನ್ನು ಹೊಟ್ಟೆ ಹಿಡಿದು ನಗಿಸಿದ ಆ ಅಜ್ಜಿ ಈ ವಾರ ಕ್ವಾಟ್ಲೆ ಕಿಚನ್ಗೆ ಕಾಲಿಟ್ಟಿರುವುದು ನೋಡಿದ ಕ್ಷಣದಿಂದಲೇ ಪ್ರೇಕ್ಷಕರಲ್ಲಿ ಬೇರೆ ಲೆವೆಲ್ ಎಕ್ಸೈಟ್ಮೆಂಟ್ ಶುರುವಾಗಿದೆ. ಈ ವಾರದ ಪ್ರೋಮೋ ನೋಡಿದ ತಕ್ಷಣವೇ ಎಲ್ಲ ಪ್ರೇಕ್ಷಕರ ಮುಖದಲ್ಲಿ ನಗು ಮೂಡಿದೆ. ಕೆಲವೊಮ್ಮೆ ಒಂದು ಪ್ರೋಮೋವೇ ಎಪಿಸೋಡ್ ಎಷ್ಟು ಮಜಾ ಇರಬಹುದು ಅನ್ನೋದನ್ನು ಹೇಳಿಬಿಡುತ್ತದೆ. ಅದೇ ರೀತಿ ಈ ಪ್ರೋಮೋ ಕೂಡ ಮೊದಲ ಕ್ಷಣದಿಂದ ಕೊನೆಯ ಕ್ಷಣದವರೆಗೂ ನಗು, ಖುಷಿ, ಮಜಾ ಎಲ್ಲವನ್ನು ತುಂಬಿಕೊಂಡಿತ್ತು. ವಿಶೇಷವಾಗಿ ಅಜ್ಜಿ ಬಂದ ಕ್ಷಣದಿಂದಲೇ ಸೆಟ್ನಲ್ಲಿದ್ದ ಎಲ್ಲರ ಎನರ್ಜಿ ಬದಲಾಗಿತ್ತು. ಅವರ ಹಾಜರಾತಿಯೇ ಒಂದು ವಿಶೇಷ ವಾತಾವರಣ ಸೃಷ್ಟಿಸಿತು. ಅದರಲ್ಲೂ ಅಜ್ಜಿ ರಕ್ಷಿತಾ ಮತ್ತು ಅವರ ಪಾರ್ಟ್ನರ್ ಸೂರಜ್ ಜೊತೆ ಮಾಡಿರುವ ಚೇಷ್ಟೆಗಳು ನೋಡೋದಕ್ಕೆ ಅಂದ ಚಂದ. ಅಜ್ಜಿ ಮಾತನಾಡುವ ಪ್ರತಿಯೊಂದು ಮಾತಲ್ಲೂ ಒಂದು ನೈಸರ್ಗಿಕ ಕಾಮಿಡಿ ಇತ್ತು. ಅವರು ಉದ್ದೇಶಪೂರ್ವಕವಾಗಿ ನಗಿಸೋದಿಲ್ಲ, ಆದರೆ ಅವರ ಮಾತು, ಪ್ರತಿಕ್ರಿಯೆ, ಮುಖಭಾವ ಇವೆಲ್ಲ ಸೇರಿ ಸ್ವಾಭಾವಿಕವಾಗಿ ನಗುವನ್ನು ತರಿಸುತ್ತವೆ. ಅದೇ ಅವರ ದೊಡ್ಡ ವಿಶೇಷತೆ. ರಕ್ಷಿತಾ ಮತ್ತು ಸೂರಜ್ ಜೊತೆ ಅವರ ಬಾಂಡಿಂಗ್ ನೋಡಿದಾಗ ಮನೆಯವರ ಜೊತೆ ಮಾತನಾಡ್ತಿರೋ ಹಾಗೆ ಫೀಲ್ ಆಗುತ್ತಿತ್ತು. ಸೂರಜ್ ಅವರು ಅಜ್ಜಿಯನ್ನು ಸ್ವಲ್ಪ ರೇಗಿಸಿದ ಕ್ಷಣವೇ ಮತ್ತೊಂದು ಹೈಲೈಟ್ ಆಯಿತು. ಅಜ್ಜಿ ಸವಟಲ್ಲಿ ಹೊಡೆಯಲು ಮುಂದಾದಾಗ ಸೂರಜ್ ಒಂದು ಕಡೆಯಿಂದ ಮತ್ತೊಂದು ಕಡೆ ಓಡಾಡಿದ ರೀತಿ ನೋಡಿದರೆ ಯಾರಿಗಾದರೂ ನಗು ತಡೆಯಲು ಆಗೋದಿಲ್ಲ. ಆ ಕ್ಷಣದಲ್ಲಿ ಸ್ಟುಡಿಯೋದಲ್ಲಿದ್ದವರು ಮಾತ್ರ ಅಲ್ಲ, ಪ್ರೋಮೋ ನೋಡಿದ ಪ್ರತಿಯೊಬ್ಬರೂ ಜೋರಾಗಿ ನಕ್ಕಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಜ್ಜಿಯ ಕೋಪದಲ್ಲೂ ಮುದ್ದು ಇತ್ತು, ಅವರ ಪ್ರತಿಕ್ರಿಯೆಯಲ್ಲೂ ನೈಸರ್ಗಿಕತನ ಇತ್ತು. ಸೂರಜ್ ಹೇಳಿದ ಒಂದು ಡೈಲಾಗ್ ಮಾತ್ರ ಈ ಪ್ರೋಮೋದ ಮೆಗಾ ಹೈಲೈಟ್ ಅನ್ನಬಹುದು. ಈ ಅಜ್ಜಿ ಬಾಯಿಗೆ ಬಂದ ಹಾಗೆ ಬೈಯುತ್ತಾರೆ, ನಾಯಿಗೆ ಹೊಡೆದ ಹಾಗೆ ಹೊಡೆಯುತ್ತಾರೆ ಎಂದು ಹೇಳಿದಾಗ ಅಲ್ಲಿ ಇದ್ದವರೆಲ್ಲ ನಗುವಿನಲ್ಲಿ ಮುಳುಗಿಬಿಟ್ಟರು. ಈ ಒಂದು ಮಾತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಷ್ಟು ಮಜಾ ನೀಡಿತು. ಕರ್ನಾಟಕದ ಹಲವಾರು ಜನರು ಈ ಕ್ಷಣವನ್ನು ನೋಡಿ ಹೊಟ್ಟೆ ಹಿಡಿದು ನಕ್ಕಿದ್ದಾರೆ ಎನ್ನಬಹುದು. ಅದಾದ ಮೇಲೆ ಅಜ್ಜಿ ಮತ್ತು ಸೂರಜ್ ನಡುವಿನ ಮಾತಿನ ಜುಗಲ್ಬಂದಿ ಇನ್ನೂ ಹೆಚ್ಚು ರಸದೌತಣ ನೀಡಿತ್ತು. ಸೂರಜ್ ನನಗೆ CM PM ಎಲ್ಲ ಗೊತ್ತು ಎಂದು ಹೇಳಿದಾಗ ಅಜ್ಜಿ ಕೂಡ ಅದಕ್ಕೆ ತಕ್ಕ ಉತ್ತರವಾಗಿ ನನಗೆ MLA ಗೊತ್ತು ಎಂದು ಟಕ್ಕರ್ ಕೊಟ್ಟ ರೀತಿ ನಿಜಕ್ಕೂ ಸೂಪರ್. ಆ ಒಂದು ಪಂಚಿಗೆ ಎಲ್ಲರೂ ಫಿದಾ ಆಗಿಬಿಟ್ಟರು. ಅಜ್ಜಿ ತಕ್ಷಣ ಕೊಟ್ಟ ಉತ್ತರ ಅವರ ಚುರುಕುತನಕ್ಕೂ ಹಾಸ್ಯ ಬುದ್ಧಿಗೂ ಸಾಕ್ಷಿಯಾಯಿತು. ಅಡುಗೆ ಭಾಗ ಶುರುವಾದ ಮೇಲೆ ಮಜಾ ಇನ್ನೂ ಹೆಚ್ಚಾಯಿತು. ರಕ್ಷಿತಾ ಪಲಾವ್ ಮಾಡುತ್ತಿರುವಾಗ ಅಜ್ಜಿ ಇದ್ದ ಎಲ್ಲಾ ತರಕಾರಿಗಳನ್ನು ಪಲಾವ್ಗೆ ಹಾಕಲು ಶುರು ಮಾಡಿದರು. ಅದನ್ನು ನೋಡಿದ ರಕ್ಷಿತಾ ಪಲಾವ್ಗೆ ಇದನ್ನೆಲ್ಲ ಹಾಕ್ತಾರಾ ಎಂದು ಕೇಳಿದಾಗ ಅಜ್ಜಿ ಯಾವುದೇ ಗೊಂದಲವಿಲ್ಲದೆ ಹಾಕಿ ಏನಾಗಲ್ಲ ಎನ್ನುವ ಆತ್ಮವಿಶ್ವಾಸದಿಂದ ಎಲ್ಲರನ್ನೂ ಸೇರಿಸಿದ ರೀತಿ ನೋಡಿದರೆ ನಗದೇ ಇರಲು ಸಾಧ್ಯವಿಲ್ಲ. ಅಡುಗೆಯ ಮಧ್ಯೆಯೂ ಅಜ್ಜಿಯ ಮನರಂಜನೆ ನಿಲ್ಲಿಸಲಿಲ್ಲ. ಚೀಸ್ ಹಾಕಿ ಎಂದು ಬಂದಾಗ ಮತ್ತೊಂದು ಕ್ಷಣ ಇನ್ನೂ ಮಸ್ತ್. ಚೀಸ್ ಅಂದರೇನು ಎಂದು ಕೇಳಿದ ಅಜ್ಜಿ ಅದನ್ನು ಆನಿಯನ್ ಎಂದು ಅರ್ಥ ಮಾಡಿಕೊಂಡು ಈರುಳ್ಳಿ ಹಾಕಿದಾಗ ಮತ್ತೆ ಎಲ್ಲರೂ ನಗುವಿನ ಅಲೆಯಲ್ಲಿ ತೇಲಿದರು. ಇಂತಹ ನೈಸರ್ಗಿಕ ಕ್ಷಣಗಳೇ ಕ್ವಾಟ್ಲೆ ಕಿಚನ್ ಅನ್ನು ಇನ್ನಷ್ಟು ಸ್ಪೆಷಲ್ ಮಾಡುತ್ತದೆ. ಸ್ಕ್ರಿಪ್ಟ್ ಮಾಡಿದ ಕಾಮಿಡಿಗಳಿಗಿಂತ ಇಂತಹ ಸ್ಪಾಂಟೇನಿಯಸ್ ಕ್ಷಣಗಳೇ ಜನರ ಹೃದಯ ಗೆಲ್ಲುತ್ತದೆ. ಇವೆಲ್ಲದರ ಮಧ್ಯೆ ರಕ್ಷಿತಾ ಹೇಳಿದ ನನಗೆ ಆಗಲ್ಲ ಅಜ್ಜಿ ಎನ್ನುವ ಮಾತು ಕೂಡ ತುಂಬ ಕ್ಯೂಟ್ ಆಗಿತ್ತು. ಯಾಕೆಂದರೆ ಅಜ್ಜಿಯ ವರ್ತನೆ ನೋಡಿದಾಗ ಅವರು ನಿಜಕ್ಕೂ ಮನೆಯ ಅಜ್ಜಿಯ ಹಾಗೇ ಕಾಣಿಸುತ್ತಿದ್ದರು. ಮೊಮ್ಮಕ್ಕಳ ಜೊತೆ ಮಸ್ತಿ ಮಾಡುವ, ಪ್ರೀತಿಯಿಂದ ಬೈಯುವ, ತಮಾಷೆ ಮಾಡುವ ಆ ನೈಸರ್ಗಿಕ ಗುಣ ಪ್ರೇಕ್ಷಕರ ಮನಸ್ಸಿಗೆ ತುಂಬ ಹತ್ತಿರವಾಯಿತು. ರಕ್ಷಿತಾ ಮತ್ತು ಅಜ್ಜಿಯ ನಡುವಿನ ಆ ಬಂಧ ನೋಡಿದಾಗ ಕುಟುಂಬದ ಮಮತೆ ಕಾಣಿಸುತ್ತಿತ್ತು. ಒಟ್ಟಾರೆ ಹೇಳಬೇಕಾದರೆ ಈ ವಾರದ ಕ್ವಾಟ್ಲೆ ಕಿಚನ್ ಕೇವಲ ಅಡುಗೆ ಕಾರ್ಯಕ್ರಮ ಅಲ್ಲ, ಇದು ನಗು, ಸಂತೋಷ, ಪ್ರೀತಿ ಮತ್ತು ಮನರಂಜನೆಯ ಪೂರ್ತಿ ಪ್ಯಾಕೇಜ್ ಆಗಲಿದೆ. ಅಜ್ಜಿ ಅವರ ಎನರ್ಜಿ, ಅವರ ಮಾತಿನ ಗಮ್ಮತ್ತು, ಅವರ ನೈಸರ್ಗಿಕ ಕಾಮಿಡಿ ಎಲ್ಲವೂ ಸೇರಿ ಈ ಎಪಿಸೋಡನ್ನು ನೆನಪಿನಲ್ಲಿ ಉಳಿಯುವಂತೆ ಮಾಡಲಿದೆ. ಕೆಲವರು ವೇದಿಕೆಗೆ ಬಂದರೆ ಕಾರ್ಯಕ್ರಮವೇ ಬದಲಾಗುತ್ತದೆ. ಅಜ್ಜಿ ಅಂಥವರಲ್ಲಿ ಒಬ್ಬರು. ಪ್ರೇಕ್ಷಕರೇ, ನಿಮಗೆ ಈ ಪ್ರೋಮೋ ಹೇಗನ್ನಿಸಿತು? ಅಜ್ಜಿ ಅವರ ಯಾವ ಮಾತು ನಿಮಗೆ ಹೆಚ್ಚು ಇಷ್ಟ ಆಯಿತು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.
ಧನ್ಯವಾದಗಳು.